ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, ಮೇ ತಿಂಗಳ ಒಂದು ಮಾಸ ಭವಿಷ್ಯ ಕನ್ಯಾ ರಾಶಿಯವರಿಗೆ ಹೇಗಿದೆ ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ಆಲ್ರೆಡಿ ಸಪ್ತಮದಲ್ಲೇ ಶನಿ ಇದ್ದಾನೆ. ಸೊ 7ನೇ ಮನೇಲಿ ಶನಿ ಇದ್ದಾನೆ ಅಂತ ಅಂದಾಗ ಕೆಲಸ ಕಾರ್ಯಗಳು ನಿಧಾನ ಆದರೂ ಕೂಡ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿಸ್ಕೊಡ್ತಾನೆ ನಮ್ಮ ಶನಿ ಮಹಾರಾಜ. ಅದ್ರ ಜೊತೆಗೆ ರಾಶಾಧಿಪತಿ ಬುಧ. ಬುದ್ಧಿವಂತರಲ್ಲಿ ಸಾಕಷ್ಟು ಬುದ್ಧಿವಂತರು ಅಂದ್ರೆ ಮಿಥುನ ರಾಶಿಯವರು ಮತ್ತೆ ಕನ್ಯಾ ರಾಶಿಯವರು ಅಂತ ಹೇಳ್ಬೋದು. ಯಾಕೆಂದ್ರೆ ಮಹಾರಾಜ ಬುಧ ಮಹಾರಾಜನೇ ಅಲ್ಲಿ ಇರೋದ್ರಿಂದ ಬುದ್ಧಿಗೆ ಅಧಿಪತಿನೇ ಅವನು. ಮರ್ಕ್ಯುರಿ ತರ ಕೆಲಸ, ಬಹಳ ಬ್ರೈನು ಫಾಸ್ಟೆಸ್ಟ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಮತ್ತೆ ಯಾವುದೇ ತಂತ್ರಗಾರಿಕೆ ತಂತ್ರಜ್ಞಾನದಲ್ಲಿ ಸಾಕಷ್ಟು ಇವರು ಮುಂದುವರಿತಾರೆ. ಸಾಕಷ್ಟು ಲೈಫನ್ನ ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಾರೆ. ಕನ್ಯಾ ರಾಶಿಯವರಾಗಿರ್ಬೋದು, ಮಿಥುನ ರಾಶಿಯವರು ಆಗಿರ್ಬೋದು. ಆದರೆ ಕನ್ಯಾ ರಾಶಿಯವರಿಗೆ ರಾಶಾಧಿಪತಿಯಾದಂತಹ ಬುಧ ಹತ್ರಳಿದ್ದಾನೆ, ಉದ್ಯೋಗ ಸ್ಥಾನದಲ್ಲಿ ಕುಳಿತಿದ್ದಾನೆ. ಸೊ ದಶಮ ಸ್ಥಾನದಲ್ಲಿ ಕುಳಿತಾಗ ಮಾಡಬೇಕಾದಂತಹ ಇನ್ನಷ್ಟು ಉತ್ಸಾಹದ ಕೆಲಸಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಇವತ್ತು ಕೆಲಸಗಳು ಮಾಡೋಣ, ಸ್ವಲ್ಪ ನಾಳೆ ಮಾಡೋಣ, ಆಚೆ ನಾಡಿದ್ ಮಾಡೋಣ ಅನ್ನೋ ಒಂದು ಅವಕಾಶ ಯಾವುದೇ ಕಾರಣಕ್ಕೂ ಕನ್ಯಾ ರಾಶಿಯಲ್ಲಿ ಇರೋದೇ ಇಲ್ಲ. ಡೂ ಆರ್ ಡೈ, ಮಾಡಲೇಬೇಕು ಅನ್ನುವಂತಹ ಒಂದು ಅವಕಾಶ ಈ ಒಂದು ಕನ್ಯಾ ರಾಶಿಯವ್ರಿಗೆ ಆಗಿರೋದ್ರಿಂದ ಸಾಕಷ್ಟು ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ಬುಧನ ಜೊತೆಗೆ ರವಿ ಕೂಡ, ರವಿ ಬುಧ ನಿತ್ಯ ಹೋಗೋ 9ನೇ ಮನೇಲಿ ಇತ್ತು, ಮಧ್ಯದಲ್ಲಿ ಬೇರೆ ಬುಧ ಚೇಂಜ್ ಆಗ್ತಾನೆ, ದಶಮ ಸ್ಥಾನಕ್ಕೆ ಬರೋದ್ರಿಂದ ಇಲ್ಲಿ ರವಿ ಕೂಡ ಭಾಗ್ಯಸ್ಥಾನದಲ್ಲಿದ್ದಾನೆ. ವ್ಯಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಇದ್ರೂ ಕೂಡ ತಂದೆ ಮನೆಯಿಂದ ಏನಾದ್ರು ಒಂದು ಸಹಾಯ ಸಹಕಾರ ಇವರಿಗೆ ಸಿಗ್ಬಹುದು, ಯಾವ್ದಾರ ಒಂದು ಹೆಲ್ಪ್ ಆಗ್ಬೋದು ಅವರಿಗೆ. ಹಾಗಾಗಿ ರವಿಯ ಒಂದು ಸಹಾಯ ಮತ್ತೆ ಬುಧನ ಸಹಾಯದಿಂದ ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದ್ತಾ ಹೋಗ್ತಾರೆ. ಜೊತೆಗೆ ಇವರಿಗೆ 2ನೇ ಮನೆ ಶುಕ್ರ, ಧನಸ್ಥಾನದಲ್ಲೇ ಶುಕ್ರ ಕುಳಿತಿರ್ಬೇಕಾದ್ರೆ ಏನಾಗುತ್ತೆ, ಲೈಫಲ್ಲಿ 9ನೇ ಮನೆನೂ ಅವನೇ, ಧನಸನಾಧಿಪತಿನೂ ಅವನೇ ಶುಕ್ರ ಆಗಿರೋದ್ರಿಂದ ಏನಾಗುತ್ತೆ, ಸಾಕಷ್ಟು ಪ್ರಾಫಿಟ್ ಅನ್ನ ಕೊಡುವಂತಹ ಒಂದು ಕನ್ಯಾ ರಾಶಿಯವರು ಸಾಧಾರಣ ಇಲ್ಲ ತಂತ್ರಧಾರಿಕೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಇಲ್ಲ ಯಾವ್ದಾರ ಮೀಡಿಯಾ ಚಾನಲ್ ಕೆಲಸ ಮಾಡ್ತಿರ್ತಾರೆ, ಇಲ್ಲ ಯಾವ್ದಾರ ಸಿನಿಮಾ ಆರ್ಟಿಸ್ಟ್ಗಳು ಆಗಿರ್ತಾರೆ. ಯಾಕೆ ಅಂತ ಅಂದ್ರೆ ಶುಕ್ರ ವೀನಸ್ ಎಳ್ಕೊಳ್ಳೋದೇ ಅಲ್ಲಿಗೆ. ಸೊ ಶುಕ್ರ ವೀನಸ್ ಏನ್ ಮಾಡ್ತಾನೆ ಅಂತ ಅಂದ್ರೆ ಒಂದು ಲಕ್ಸುರಿ ಲೈಫ್ ಅನ್ನ ಕೊಡ್ತಾ ಹೋಗ್ತಾನೆ. ಸಾಕಷ್ಟು ಕಷ್ಟದಲ್ಲಿ ಬೆಳೆದು ಬಂತಹ ಕನ್ಯಾ ರಾಶಿಯವರು ದಿನೇ ದಿನೇ ಗ್ರೋತ್ ಆಗ್ತಾ ಹೋಗ್ತಾರೆ. ಯಾಕೆಂದ್ರೆ ವೀನಸ್ 2ನೇನೂ ಅವನೇನೆ, 9ನೇ ಮನೆ ಅಧಿಪತಿನೂ ಅವನೇ ಆಗಿರೋದ್ರಿಂದ ನಿಮ್ಮ ಭಾಗ್ಯದ ಬಾಗಿಲನ್ನ ತೆಗೆಯೋನು ವೀನಸ್ ಆಗಿರೋದ್ರಿಂದ ಆದಷ್ಟು ಶುಕ್ರನ ಒಂದು ಆರಾಧನೆ ಮಾಡ್ತಾ ಹೋಗಿ, ಶುಕ್ರ ದೇವರನ್ನ ಪ್ರಾರ್ಥನೆ ಮಾಡ್ತಾ ಹೋಗೋದು, ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಹೋಗೋದನ್ನ ಮಾಡ್ತಾ ಹೋದ್ರೆ ಸಾಕಷ್ಟು ಇಂಪ್ರೂವ್ಮೆಂಟ್ ನ ಆಗ್ತಾ ಹೋಗ್ತಾರೆ. ಜೊತೆಗೆ ಕುಂಭಕೋಣದಲ್ಲಿರುವ ಒಂದು ಶುಕ್ರನ ಟೆಂಪಲ್ ನ ದರ್ಶನ ಮಾಡಿ ಬರೋದ್ರಿಂದನೂ ಕೂಡ ಇವ್ರ ಲೈಫಲ್ಲಿ ಏಳಿಗೆಗಳನ್ನ ಆಗ್ತಾ ಹೋಗ್ತಾರೆ. ಯಾಕೆ ನಾನು ತಮಿಳ್ನಾಡಲ್ಲೇ ನಿಮ್ಗೆ ದೇವ್ರುಗಳು ಹೇಳ್ತೀರಾ, ಕನ್ನಡದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದು ದೇವ್ರುಗಳು ಇಲ್ವಾ ಅಂತ ಹೇಳ್ತೀರಾ. ಆದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ದೇವರುಗಳು ಕೂಡ ನಾವೇ ಸ್ಥಾಪನೆ ಮಾಡಿದ ಹಾಗಿದ್ರೆ ಇದು ಇತಿಹಾಸಗಳಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದಂತಹ ಒಂದು ದೇವಸ್ಥಾನಗಳು. ಏಕೆಂದ್ರೆ ಸಾಕ್ಷಾತ್ ನವಗ್ರಹಗಳು ಇವಾಗ ನಮ್ಮ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಹೇಗೆ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ತಿರುಪತಿಯಲ್ಲಿ ಸ್ಥಾಪನೆ ಆದ್ರೋ, ಅದೇ ರೀತಿ ನಮ್ಮ ಶೃಂಗೇರಿ ಶಾರದಮ್ಮ ಹೇಗೆ ಸ್ಥಾಪನೆ ಆದ್ರೋ, ಹಾಗೆ ನಮ್ಮ ಕೊಲ್ಲೂರು ಮೂಕಾಂಬಿಕೆ ಹೇಗೆ ಅಂತ ಹುಟ್ಟಿದ ಆ ಜಾಗಗಳ ಪ್ಲೇಸ್ ಹೋಗಿ ಅಲ್ಲಿ ಕುಳಿತುಕೊಳ್ಳುತ್ತಲ್ಲ, ಆ ರೀತಿ ಒಂದು ಪ್ಲೇಸ್ಮೆಂಟ್ ನ ಹುಡಿಕೊಂಡು ನವಗ್ರಹಗಳ ಹುಟ್ಟೂರು ಅಂತಾನೆ ಕರೆಯುವಂತಹ ಒಂದು ಕುಂಭಕೋಣ ತಮಿಳುನಾಡಾಗಿರೋದ್ರಿಂದ ಅಲ್ಲಿ ನೀವು ನವಗ್ರಹಗಳ ದರ್ಶನವನ್ನ ಮಾಡ್ಕೊಂಡು ಬರೋದ್ರಿಂದ ಸಾಕಷ್ಟು ಏಳಿಗೆನ ನೋಡ್ತಾ ಹೋಗ್ತೀರಿ. ಜೊತೆಗೆ ಹೇಳ್ದೆ ನಿಮ್ಗೆ ದಶಮ ಸ್ಥಾನದಲ್ಲಿ ಬುಧ ಮತ್ತೆ ಗುರು 2 ಸಂಯೋಗ ಆಗ್ತಾ ಹೋಗುತ್ತೆ. ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಅಡೆತಡೆ ಇಲ್ಲದೆ ನಿವಾರಣೆ ಮಾಡಿಕೊಂಡು ನಿಮ್ಮ ಕೆಲಸವನ್ನ ಪರಿಪೂರ್ಣ ಮಾಡ್ಕೊಳ್ತೀರಾ. ನೀವು ಅನ್ಕೊಂಡಂತಹ ಯಶಸ್ಸನ್ನ ನೋಡುವಂತಹ ಒಂದು ಸಮಯ ಈ ಒಂದು ಮೇ ತಿಂಗಳಲ್ಲಿ ಕೂಡ ಆಗ್ತಾ ಹೋಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಶನಿ 7ನೇ ಮನೆಯಲ್ಲಿ ಇರೋದ್ರಿಂದ ಗಂಡ ಹೆಂಡತಿಯ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋವಂಥದ್ದು. ಆದ್ರೆ ಅಷ್ಟೇ ಚೆನ್ನಾಗಿ ಕನ್ಯಾ ರಾಶಿಯವರು ಬಗೆಹರಿಸ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಗುರು ಅವನೇ ಅಲ್ವಾ, ಚತುರ್ಥಾಧಿಪತಿನೂ ಅವನೇ ಆಗಿ 7ನೇ ಅಧಿಪತಿನೂ ಗುರುನೇ ಆಗಿರೋದ್ರಿಂದ ನಿಮಗೆ ಗುರು ಆಲ್ರೆಡಿ ದಶಮ ಸ್ಥಾನದಲ್ಲಿದ್ದಾನೆ. ಸೊ ಸಪೋರ್ಟಿವ್ ಗ್ರಹ, ಹಾಗಾಗಿ ತುಂಬಾ ಸಪೋರ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಕನ್ಯಾ ರಾಶಿಯವರು ಯಾವುದೇ ವೈಮನಸ್ಸುಗಳು ಇದ್ರೂ ಕೂಡ ತನ್ನ 4 ಗೋಡೆ ಒಳಗಡೆ ಬಗೆಹರಿಸ್ಕೊಂಡ್ಬಿಡ್ತಾರೆ. ಅದನ್ನ ಔಟರ್ ಒಳಗಡೆ ಹೋಗೋದಕ್ಕೆ ಬಿಡಲ್ಲ. ಯಾಕಂದ್ರೆ ಅಷ್ಟು ಬುದ್ಧಿವಂತರು ಕನ್ಯಾ ರಾಶಿಯವರು. ಕನ್ಯಾ ರಾಶಿಯಲ್ಲೇ ಬುಧ ಏನಾಗ್ತಾನೆ, ಉಚ್ಚ ಸ್ಥಿತಿಗೆ ಬರ್ತಾನೆ. ಅಂದ್ರೆ ಬುಧ ಮಿಥುನ ರಾಶಿ ಬುಧ ಅಧಿಪತಿ ಆಗಿರ್ಬೋದು, ಆದ್ರೆ ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚ ಗ್ರಹ ಆಗೋದ್ರಿಂದ ಅಲ್ಲಿ ಹೆಚ್ಚು ಬುದ್ಧಿವಂತರು ಯಾರಾಗ್ತಾರೆ, ಕನ್ಯಾ ರಾಶಿಯವರು ಆಗ್ತಾ ಹೋಗ್ತಾರೆ.
ಹಾಗಾಗಿ ಕನ್ಯಾ ರಾಶಿಯವರಲ್ಲಿ ಸಾಕಷ್ಟು ಲೈಫನ್ನ ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಲೈಫ್ ಹೋಗಬೇಕು ಅನ್ನೋದನ್ನ ಒಂದು ಪಿಕ್ಚರ್ ಆಫ್ ಮೂಡ್ ಅಂತ, ಅಂದರೆ ಹಿಂಗೆ ಕಲ್ಪನಾ ಜೀವಿಯಾಗಿ ಬದುಕುವಂತಹ ಒಂದು ಗ್ರಹ ಅಂತ ಹೇಳ್ಬೋದು ಕನ್ಯಾ ರಾಶಿಯವರು. ಹಾಗಾಗಿ ಆ ಕಲ್ಪನಾ ಲೋಕದಲ್ಲಿ ಇದ್ರೂ ಕೂಡ ಆ ಕಲ್ಪನಾ ಲೋಕನ ತೀರ್ಸ್ಕೊಳ್ಳುವಂಥದ್ದು, ಆ ಆಸೆನ ಆಸೆ ರೀತಿನೇ ಇಟ್ಕೊಳ್ಳೋಕೆ ಬಿಡಲ್ಲ ಅವರು. ಖಂಡಿತ ಅದನ್ನ ಹರಿಸ್ಕೊಳ್ತಾರೆ. ಆ ಆಸೆ ಆಕಾಂಕ್ಷೆಗಳನ್ನ ಪೂರೈಸೋದ್ರಲ್ಲಿ ಎತ್ತಿದ ಕೈ ಕನ್ಯಾ ರಾಶಿಯವರು ಅಂತ ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ ಸಾಕ್ಷಾತ್ ಬುಧನ ಒಂದು ಆಶೀರ್ವಾದ ಈ ಒಂದು ಕನ್ಯಾ ರಾಶಿಯವ್ರಿಗೆ ಇರೋದ್ರಿಂದ ಇವರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದು, ನವಗ್ರಹಗಳನ್ನ ದರ್ಶನ ಮಾಡೋದು ಮಾಡ್ತಾ ಬರೋದ್ರಿಂದ ಲೈಫಲ್ಲಿ ತುಂಬಾ ಏಳ್ಗೆಯನ್ನು ನೋಡ್ತಾ ಹೋಗ್ತಾರೆ, ಲೈಫಲ್ಲಿ ಸಕ್ಸಸ್ ಕೂಡ ನೋಡ್ತಾ ಹೋಗ್ತಾರೆ. ಹಾಗಾಗಿ ಸಾಕಷ್ಟು ಸಕಲ ಅಷ್ಟೇಶ್ವರನ ಕೊಟ್ಟು ಕಾಪಾಡಲಿ, ಶ್ರೀರಾಮ್ ನಾರಾಯಣನ ಆಶೀರ್ವಾದ ಅವರಿಗೆ ಸಿಗ್ತಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.